ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಈ 50% ಮಾಡಬೇಕು ಅಂತ ಏನೋ ಓಡಾಡ್ತಾ ಇದ್ದಾರೆ, ಅದನ್ನ ಕ್ಯಾನ್ಸಲ್ ಮಾಡಿಸಿ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಇವ್ರು ನಡೆದಿದ್ದೆ ದಾರಿ, ಇವ್ರದೇ ಸವಾರಿ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನ್ ನಿಮ್ ವಿಜಯ್ ಜೆ. ಆಲ್ರೆಡಿ ನೀವು ಟೈಟಲ್ ನೋಡಿದ್ಮೇಲೆ ನಿಮ್ ಆಲ್ರೆಡಿ ಒಂದು ಡೌಟ್ ಬಂದಿರುತ್ತೆ, ಕೋಪ ಬಂದಿರುತ್ತೆ, ದ್ವೇಷ ಬಂದಿರುತ್ತೆ. ಏನಪ್ಪ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಎಲ್ಲ ನಿನ್ ಪಾಡಾಗಿ ನೀನು ಟೈಟಲ್ ಹಾಕೊಂಡು ನಿಂಗೆ ಇಷ್ಟ ಬಂದಿದ್ ವಿಡಿಯೋ ಹಾಕ್ತೀಯಾ ಅಂತ ನೀವು ಕ್ವಶನ್ ಆಲ್ರೆಡಿ ನಿಮ್ ತಲೆಯಲ್ಲಿ ಬಂದಿರುತ್ತೆ. ನೀವು ಕೆಳಗೆ ಕಮೆಂಟ್ ಸೆಕ್ಷನ್ ಟೇಕ್ ಮಾಡಕ್ಕಿಂತ ಮುಂಚೆ ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ಸೊ ನಮ್ಮ ಅಪ್ಪು ವಾಸ್ ನೆಕ್ಸ್ಟ್ ಮೂವಿ ಬಂದು ಒಂಬಳೆ ಫಿಲ್ಮ್ಸ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಇಸ್ ಪವನ್ ಕುಮಾರ್. ಸೊ ಇದು ಆಲ್ರೆಡಿ ಗೊತ್ತಿರೋ ವಿಷಯ, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ. ಅಪ್ಪು 31 ಅಂತ ಹ್ಯಾಶ್ಟ್ಯಾಗ್ ಆಲ್ರೆಡಿ ಟ್ರೆಂಡ್ ಆಗ್ತದೆ. ಸೊ ನಮ್ಮ ಅಪ್ಪು ಬಾಸ್ ನೆಕ್ಸ್ಟ್ ಮೂವಿ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳೋದಕ್ಕೆ ನನ್ನ ಹತ್ರ ಕೆಲವೊಂದು ಪಾಯಿಂಟ್ಗಳಿದಾವೆ. ಆ ಪಾಯಿಂಟ್ಗಳು ಏನಪ್ಪಾ ಅಂದ್ರೆ, ಇವತ್ತು ಬಂದ್ಬಿಟ್ಟು ನಾಳೆ ನಮ್ಮ ಟೈಟಲ್ ರಿಲೀಸ್ ಆಗ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಬಿಟ್ಟಿದ್ದಾರೆ. ಅಪ್ಡೇಟ್ ಅಂತ ಅಲ್ಲ, ಒಂದು ಸ್ಟೇಟ್ಮೆಂಟ್ ಬಿಟ್ಟಿದ್ದಾರೆ ಒಂಬಾಳೆ ಫಿಲ್ಮ್ಸ್ ಅವರು. ಸೊ ಟುಮಾರೋ ಅಟ್ 11:56 11:46 ಅನ್ಸುತ್ತೆ. ಸೊ ಈ ಫೋಟೋ ಅಲ್ಲಿ ನೋಡಿ ನಾನು ಸ್ವಲ್ಪ ಕನ್ಫ್ಯೂಷನ್ ಇದ್ದೇನೆ, ಆ ಟೈಮ್ ರಿಲೀಸ್ ಆಗ್ತಾ ಇದೆ. ಬಟ್ ಈ ಪೋಸ್ಟರ್ ನೋಡಿದ್ರೆ ನೀವು, ಒಂದು ಬಂದ್ಬಿಟ್ಟು ಕನ್ನಡ ಅಲ್ಲಿದೆ, ಇನ್ನೊಂದು ಬಂದು ಇಂಗ್ಲಿಷ್ ಅಲ್ಲಿದೆ. ಅಂಡ್ ಈ ಕನ್ನಡ ಅಲ್ಲಿ ಏನು ರಿಲೀಸ್ ಮಾಡಿದ್ದಾರೆ ಇದೆಲ್ಲ ನಮ್ಮ ಕನ್ನಡ ಪೇಜಸ್ ಶೇರ್ ಮಾಡಿದ್ದಾರೆ. ಅಂಡ್ ಇಂಗ್ಲಿಷ್ ಅಲ್ಲಿ ಅದೇನ್ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಇದೆಲ್ಲ ತೆಲುಗು PROಗಳು ಆಲ್ರೆಡಿ ಶೇರ್ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಇದು ಬರೀ ಕನ್ನಡ ಮೂವಿ ಆಗಿದ್ರೆ ಬರೀ ಕನ್ನಡ ಪೋಸ್ಟರ್ ಬಿಡ್ತಾ ಇದ್ರು, ಇಲ್ಲಾಂದ್ರೆ ಬರೀ ಇಂಗ್ಲಿಷ್ ಪೋಸ್ಟರ್ ಬಿಡ್ತಾ ಇದ್ರು. ಬಟ್ ಒಂದು ಕನ್ನಡ ಒಂದು ಇಂಗ್ಲಿಷ್ ಬಿಟ್ಟಿದ್ದಾರೆ ಅಂದ್ರೆ ಅದ್ರರ್ಥ ಇಂಗ್ಲಿಷ್ ಇಸ್ ಅನ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ಎಲ್ಲಾ ಸ್ಟೇಟ್ ಅವ್ರಿಗೂ ಇಂಗ್ಲಿಷ್ ಅರ್ಥ ಆಗುತ್ತೆ. ಸೊ ನಮ್ಮ ಕನ್ನಡಿಗರಿಗೆ ಕನ್ನಡ ಪೋಸ್ಟರ್ ಬಿಟ್ಬಿಟ್ಟು ಬೇರೆ ಎಲ್ಲರಿಗೂ ಇಂಗ್ಲಿಷ್ ಪೋಸ್ಟರ್ ಬಿಟ್ಟಿದ್ದಾರೆ, ಸೊ ಅವ್ರಿಗೆಲ್ಲರೂ ಅರ್ಥ ಆಗ್ಲಿ ಅಂತ. ಸೊ ನನ್ನ ಪ್ರಕಾರ, ನನ್ನ ಗೆಸ್ ಕರೆಕ್ಟ್ ಆದ್ರೆ, ಇಟ್ ಈಸ್ ಗೋನ್ ಟು ಬಿ ಅ ಪ್ಯಾನ್ ಇಂಡಿಯಾ ಮೂವಿ. ಯುವರತ್ನ ತರ ಅಲ್ಲ, ಇಟ್ ಇಸ್ ಗೋನ್ ಟು ಬಿ ಅ ಪ್ರಾಪರ್ ಪ್ಯಾನ್ ಇಂಡಿಯಾ ಮೂವಿ. ಯುವರತ್ನ ಬಂದ್ಬಿಟ್ಟು ಕನ್ನಡ ಮಾತ್ರ ಶೂಟ್ ಮಾಡಿರುವಂತಹ ಮೂವಿ. ಹೆಂಗೆ ಅಂದ್ರೆ, ಸಂತೋಷ್ ನಮ್ ಸರ್ನ ನಾವು ಇಂಟರ್ವ್ಯೂ ಮಾಡಿದಾಗ, ನಾನು ಅನ್ನೋದಕ್ಕಿಂತ ಬೇರೆ ನ್ಯೂಸ್ ಇಂಟರ್ವ್ಯೂ ಮಾಡಿದಾಗ ಅವ್ರು ಒಂದೇ ಒಂದು ಹೇಳಿದ್ರು, ನಾವ್ ಈ ಮೂವಿ ಕನ್ನಡಿಗರಿಗೆ ಮಾಡ್ತಾ ಇರೋದು, ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರೋದು, ಕನ್ನಡ ಲ್ಯಾಂಗ್ವೇಜ್ ಬೆಳೆದ್ರೆ ಸಾಕು, ನಾವು ಕನ್ನಡ ಇಂಡಸ್ಟ್ರಿಯಲ್ಲೇ ರೆಕಾರ್ಡ್ ಮಾಡಿ ತೋರಿಸ್ತೀವಿ ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಟ್ ಈ ಸಲ ಯಾವ ಮೂವಿ, ನಮ್ಮ ಮೂವಿ ಟೀಮ್ ಇಂದ ಯಾರೇ ಬಂದು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅಂಡ್ ಈ ಜೆಸ್ಟರ್ ತೋರಿಸ್ತಾ ಇದಾರೆ, ಒಂದು ಕನ್ನಡ ಪೋಸ್ಟರ್, ಒಂದು ಇಂಗ್ಲಿಷ್ ಪೋಸ್ಟರ್. ಸೊ ಇದು ನೋಡಿದ್ರೆ ನನ್ಗಂತೂ ಪಕ್ಕ ಅನಿಸ್ತಾ ಇದೆ ಇದು ಪ್ಯಾನ್ ಇಂಡಿಯಾ ಮೂವಿನೇ. ಲಾಸ್ಟ್ ನಾವು ಪ್ಯಾನ್ ಇಂಡಿಯಾ ಮೂವಿ ಬಿತ್ತು ಗುರು, ಜೋಶ್ ಇದ್ದೀನಿ. ಸೊ ನೀವೆಲ್ಲ ಜೋಶ್ ಮೇಂಟೈನ್ ಮಾಡಿ. ನೀವು ಜೋಶ್ ಮೇಂಟೈನ್ ಮಾಡಿದ್ರೆ ನಾನು ಪ್ರತಿದಿನ ವಿಡಿಯೋ ಹಾಕ್ತಾನೆ ಇರ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇತ್ತೀಚೆಗೆ ಸ್ವಲ್ಪ ಇನ್ಆಕ್ಟಿವ್ ಇದ್ದೆ, ಬಟ್ ಈ ಸಲ ಶಪಥ ಕೊಡ್ತಾ ಇದೀನಿ, ದಿನ ಇನ್ಆಕ್ಟಿವ್ ಇರೋದಕ್ಕಿಂತ ದಿನ ಇನ್ಆಕ್ಟಿವ್ ಅಂತ ಬರುತ್ತೆ, ದಿನ ಆಕ್ಟಿವ್ ಇರ್ತೀನಿ. ಅಂಡ್ ಇದನ್ನ ಸ್ವಲ್ಪ ಕರ್ಸಕ್ಕೆ ಬೇರೆ ತಾನೇ ಪ್ಲಾನ್ ಮಾಡ್ತಾ ಇದೀನಿ. ಅದು ಇನ್ನೊಂದು ಚಾನೆಲ್ ಓಪನ್ ಮಾಡ್ತೀನಿ ಫಿಟ್ನೆಸ್ ಬಗ್ಗೆ. ಸೊ ಅದ್ಯಾರು ಫಾಲೋ ಮಾಡ್ತಾರೋ ಮಾಡಿ. ಸೊ ಸದ್ಯಕ್ಕೆ ನಮ್ಮ ಅಪ್ಪು ಬಾಸ್ ನೆಕ್ಸ್ಟ್ 2 ಮೂವೀಸ್, ಜೇಮ್ಸ್ ಅಂಡ್ ಅಪ್ಪು 31. ಸೊ ಅಪ್ಪು 31 ಹೆಸರು ಬಂದ್ ಟೈಟಲ್ ಬಂದ್ಬಿಟ್ಟು ನಾಳೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂಡ್ ಅಪ್ಪು 31 ಅಂತ ಈ ಟೈಟಲ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ ಒಂದು 20 ಮಿನಿಟ್ಸ್ ಅನ್ಸುತ್ತೆ. ಜಸ್ಟ್ 20 ಮಿನಿಟ್ಸ್ ನಮ್ ಟ್ವಿಟರ್ ಅಲ್ಲಿ ಆಲ್ ಓವರ್ ಇಂಡಿಯಾ ಟ್ರೆಂಡ್ ಆಯ್ತು. ಆಲ್ ಓವರ್ ಇಂಡಿಯಾ ಟ್ರೆಂಡ್. ನಮ್ಮ ಅಪ್ಪು ಫ್ಯಾನ್ಸ್ ಇಷ್ಟೆಲ್ಲ ಆಕ್ಟಿವ್ ಆಗ್ತಾರೆ ಸೋಷಿಯಲ್ ಮೀಡಿಯಲ್ಲಿ. ಯಾರ್ಯಾರೇನು ಆಕ್ಟಿವ್ ಆಗಿರೋ ದಯವಿಟ್ಟು ಎಲ್ಲರೂ ಬನ್ನಿ ಟ್ವಿಟರ್ಗೆ, ನಾಳೆ ಟ್ರೆಂಡ್ ಇರುತ್ತೆ. ಬಿಕಾಸ್ ನಮ್ಮ ಅಪ್ಪು ನೆಕ್ಸ್ಟ್ ಮೂವಿ ಟೈಟಲ್ ರಿಲೀಸ್ ಆಗ್ತಾ ಇದೆ. ಸೊ ಆ ಟೈಟಲ್ ನೀಡ್ಕೊಂಡೇ ನಾವು ಟ್ರೆಂಡ್ ಮಾಡ್ತೀವಿ. ಸೊ ಪ್ರತಿಯೊಬ್ಬರು ಜಾಯಿನ್ ಆಗಿ ನಮ್ಮ ಪವರ್ ಟ್ವಿಟರ್ ಅಕೌಂಟ್ ನ ಫಾಲೋ ಮಾಡಿ. ಅದ್ರಲ್ಲಿ ನಿಮ್ಗೆ ಹ್ಯಾಶ್ಟ್ಯಾಗ್ ಎಲ್ಲ ಸಿಗುತ್ತೆ. PRK ಟ್ರೆಂಡ್ಸ್ ಅಕೌಂಟ್ ನ ಫಾಲೋ ಆಗಿ, ಅದ್ರಲ್ಲಿ ನಿಮ್ಗೆ ಹ್ಯಾಶ್ಟ್ಯಾಗ್ ಸಿಗುತ್ತೆ. ನಮ್ಮ ಅಪ್ಪು ಬಾಸ್ ನ ಫಾಲೋ ಮಾಡಿ, ನಿಮ್ಗೆ ಅದ್ರಲ್ಲಿ ಎಲ್ಲಾ ರೀತಿಯ ಅಪ್ಡೇಟ್ ಸಿಗ್ತವೆ. ಅವ್ರು ಕೊಡದೇ ಇರೋ ಅಪ್ಡೇಟ್ಸ್ ನಾವು ಕೊಡ್ತೀವಿ, ನಾವು ಕೊಡದೇ ಇರೋ ಅಪ್ಡೇಟ್ಸ್ ಇಂಡಸ್ಟ್ರಿ ಇರಲ್ಲ. ಬಿಕಾಸ್ ನಾವೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ ಅಪ್ಪು ಬಾಸ್ ಬಗ್ಗೆ. ಸೊ ಹೇಳ್ತಾ ನಾವು ವಿಡಿಯೋ ಮುಗಿಸ್ತಾ ಇದೀನಿ. ನಾನ್ ನಿಮ್ ವಿಜಯ್ ಜೆ, ಸೈನಿಂಗ್ ಆಫ್.